ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮೊರೆ ಆಲಿಸಿ ನಮ್ಮ ಪಕ್ಷವನ್ನು ವಹಿಸಿ. ದೇವ ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ಅಪಾರವಾದ. ಧರ್ಮನಂದನ, ನನ್ನನ್ನು ಹೊಗಳುವ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದರಲ್ಲಿ ನಿಮಗೆ ಸಲ್ಲಬೇಕಾದ ಅಂತರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ವಾಸುದೇವ, ಪರಮಾತ್ಮ ಅಸ್ಥಿನವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರು ಕಳೆದುಕೊಳ್ಳುವುದರಿಂದ ಪ್ರಯೋಜನ. ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ ಪ್ರಭು. ಅಂದರೆ ನಿನ್ನ ಮಾತಿನ ಅರ್ಥ ಅಂದರೆ ಪರಮಾತ್ಮ ಸಕಲ ಬಂಧು ಬಾಂಧವರು ಪ್ರಜಾಕೋಟೆ ಎಂಬ ಯುದ್ಧ ಎಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯನ್ನು ಶಿರದಲ್ಲಿ ಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲು ಹೇಳಿ ಕೃಷ್ಣ. ಆದ್ದರಿಂದ ನಿಮ್ಮ ದುರ್ಯೋಧನ ಬಳಿಗೆ ಹೋಗಿ ಆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾದ ಪವಿತ್ರವಾದ ಬೋಧೆ ಇದು. ಧರ್ಮನಂದನ
ಅಭಿಪ್ರಾಯವೇನು ಧರ್ಮಸಮ್ಮತವಾದರು ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮೆಲ್ಲ ಅಭಿಮತ ಅಗ್ರದ ಧರ್ಮದ ನುಡಿಗಳೇ ಕಟ್ಟು ಬಿದ್ದು ಅದು ಬೃಹದಾಕಾರದ ಕೋಟೆಯಂತೆ ಬೆಳೆದಿದೆ. ಅದನ್ನ ಭೇದಿಸಿ ಮುನ್ನುಗ್ಗೋಣವೆಂದರೆ ಮಾತೃ ಎಂಬ ಪಾಶ ನಮ್ಮನ್ನು ಭದ್ರವಾಗಿ ಬಂದಿದೆ. ಧಿಕ್ಕಾರವೇ ನಮ್ಮ 7 ಜನ್ಮಕ್ಕೆ. ಭಾವ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದ್ದಂತೆ ಅರ್ಜುನ. ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವ ಕೊಲ್ಲಿವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟದೇವಗಳಾದವು. ಅವುಗಳನ್ನೆಲ್ಲ ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ನಮ್ಮ 7 ಜನ್ಮಕ್ಕೆ ಧಿಕ್ಕಾರ. ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದರು ಎಂದ ಮೇಲೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವಾದಿಗಳು ಅಗ್ರಜನ ಮಾತೆಗೆ ಅನುಮೋದಿಸುವರು. ತಂಗಿ ದ್ರುಪದ ನರೇಂದ್ರ ನಂದಿನಿ, ಏಕಮ್ಮ ಖಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಮಡದಿಗಾದ ಅಪಮಾನದ ಕಡೆಗೆ ಲೇಷ ಮಾತ್ರವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮಸಮ್ಮತವೆಂದಲು ನ್ಯಾಯಸಮ್ಮತವೆಂದಲು ಹೇಗೆ ಹೇಳಲಿ ಅಣ್ಣ, ಹೇಗೆ ಹೇಳಲಿ?
ಧರ್ಮರಾಯ ಧರ್ಮ ಧರ್ಮವೆಂದು ಹಂಬಲಿಸುತ್ತ ಧರ್ಮ ಪತ್ನಿಯನ್ನೇ ದ್ಯೂತದಲ್ಲಿ ಸೋತ ಧರ್ಮ ಪ್ರಭುಗಳು. ಇವರ ಅಭಿಪ್ರಾಯವು ಧರ್ಮ ಸಮ್ಮತ, ನ್ಯಾಯ ಸಮ್ಮತ, ಲೋಕ ಸಮ್ಮತ. ಇವರು ನನ್ನ ಪತಿ ಇಲ್ಲವಣ್ಣ. ಇನ್ನು ಭೀಮಸೇನ ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಬಂಡವಕನನ್ನೇ ಕೊಂದ ದೊಡ್ಡ ಭೀಮಸೇನ. ನಿನಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸುಟು ಕೈಯಲ್ಲಿ ಸೌಟನ್ನು ಹಿಡಿಯಿರಿ. ಇವರು ಈ ಪಾಂಚಾಲಿಯ ಪತಿ. ಇನ್ನು ಅರ್ಜುನ, ಫಲ್ಗುಣ, ಪಾರ್ಥ, ಶ್ವೇತವಾಹನ, ಬೀಭತ್ಸು, ವಿಜಯ, ಜಿಷ್ಣು, ಸವ್ಯಸಾಚಿ, ಧನಂಜಯ, ದಶನಾಮಧೇಯ ಪರಮೇಶ್ವರನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಮಹಾಪರಾಕ್ರಮ. ಏಕೆ ಬೇಕು ಈ ಗಾಂಧೀವ? ಅದನ್ನು ಬಿಸುಕು ಕೈಗಳಿಗೆ ಬಳೆಗಳನ್ನು ತೊಟ್ಟುಕೊಳ್ಳಿ. ಅಣ್ಣ, ಇವರಾರು ನನ್ನ ಪತಿಗಳಲ್ಲಣ್ಣ, ಇವರಾರು ನನ್ನ ಪತಿಗಳಲ್ಲ. ನನ್ನ ಭಾಗದ ಮೃತ್ಯು ಸ್ವರೂಪರು. ಒಬ್ಬನ ಆಜ್ಞೆ ಸಾಕಣ್ಣ. ನಾನೇ ರಣಚಂಡಿಯಂತೆ ರಣಾಂಗಣಕ್ಕೆ ಪ್ರವೇಶಿಸಿ ನನ್ನ ಮುಡಿಗೆ ಕೈ ಹಾಕಿದವನ ಒಡಲ ಸೀಳಿ ಅವನ ಬಿಸಿನೆತ್ತರದಿಂದ ನನ್ನ ಪಂಥವನ್ನು ಇಲ್ಲವಾದರೆ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಬಿದ್ದು ಪ್ರಾಣತ್ಯಾಗ ಮಾಡಿಕೊಳ್ಳಬೇಕು ಅಣ್ಣ, ಪ್ರಾಣತ್ಯಾಗ ಮಾಡಿಕೊಳ್ಳಬೇಕು. ಈಗ ಚೆನ್ನಾಗಿ ಸಹಜರ ಇವರ ಅಭಿಪ್ರಾಯವೇ ಒಂದು, ನನ್ನ ಸಹೋದರಿ ದ್ರೌಪದಿಯ ಅಭಿಪ್ರಾಯವೇ ಒಂದು. ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಹೇಳಿದನಷ್ಟೇ. ಇವಳು ಹೇಳಿದ್ದನ್ನ ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆ, ಬಹಳ ಚೆನ್ನಾಗಿ ಕೇಳಿದೆ. ಕೇಳಿ ಅದರಿಂದಾಗೋ ಪ್ರಯೋಜನವಾದ ಏನು? ಪ್ರಯೋಜನವೋ ಅಪ್ರಯೋಜನವೋ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಮುಖ್ಯ ಕರ್ತವ್ಯವಲ್ಲವೇ? ಏಕೆ
ಇನ್ನುಳಿದ ಅವಳ ಪತಿಗಳಲ್ಲವೇ, ಅವರೇ ಅದನ್ನು ಬಗೆಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಅಬ್ಬ, ಸಂಬಂಧವಿಲ್ಲದೆ ಅಂದು ಸಭೆಯಲ್ಲಿ ಮಂಡಲಶಾಸನನ ಗುಂಡಿಗೆಯಲ್ಲಿ ರಕ್ಷಣೆ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆನೆಲ್ಲ ಕನಕದಿಂದ ದುರ್ಯೋಧನನ ತೊಡೆಯ ಪುಡಿಗಟ್ಟುವೆನೆಲ್ಲ ನುಡಿದು ಭಾವ ಮರೆತೆಯೋ ಮರೆತು ನಿದ್ದೆಯೋ ನಿದ್ದೆಯೋ ಹಿಡಿಬ ಮನೋಹರ ಕಂಠದ ಕರುಳಿನ ಬಿರುಡಿ ಕಣ್ಣೀಗಳೆದಿರೇ ವಲ್ಲವೇ. ಈ ಕಂಬನಿಯ ಬದಲಾಗಿ ಅನೇಕ ಕಣ್ಗಳಲ್ಲಿ ಸಹಸ್ರಾರು ಮಿಡಿ ಕಂಬನಿಯನ್ನು ತಂದಿದೆ. ಕಾಲನೇ ಕೌರವ ಸಂಗ್ರಾಮ ನಿಲ್ಲಲಿ. ಕಣಕಿ ಕಣಕಿಸುವ ಸಮುದ್ರವ ಸೆಳೆದು ತರುವೆನ. ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸ ನೋಡಲ. ಮುಡಿಗಟ್ಟಿ ಪಾತಕ್ಕೆ ದುರ್ಯೋಧನನ ತೊರೆಯ ಕೃಪಣ ಸುತೆ ಕಟ್ಟಿಸುವೆನು ಈ ನಿನ್ನ ಬಿರುಗುಡಿಯ. ಪಡೆದಿರು ನೀ ವ್ಯತೆಯ ನರಕಮರ್ದನ ಕೇಳೆನ್ನ ಕೊನೆಯ ಅಭಿಪ್ರಾಯ. ತುಂಡರಿಸಿ ಚಂಡಿ ಗೌತಮ ಮಾಡಿಸ ಬಿಡಿ. ವಾಸುದೇವ ದಯಮಾಡಿ ಈ ಸಂಧೆ ನಿರಾಕರಿಸಿಬಿಡು. ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾಯಿತೆ. ಮೈತ್ರೇಕೆ ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನು ಉಂಟು ಮಾಡಿದ ಆ ಪಾಷಂಡರೊಡನೆ ನಮಗೆ ಸಂಧಿಯೇ? ಪಾಶುಪತಾಸ್ತ್ರಂ ಪಲಾಚನಂ ನೆತ್ತಿಸಿ ಪಡೆದನೆ ಪಾಶುಪತಾಸ್ತ್ರಂ ವಿಧ ವಿಧ ಅಸ್ತ್ರ ಪ್ರಯೋಗದಿ ಗಳಿಸಿದ ವಿಜಯನೆಂಬ ಹೆಸರು ಹರಿಗಳಾದ ಕೈಯಲ್ ಅಡಿದೋ ಸಾಹದಿಂದ ಹರಿಗಳಾದ ಕೈಯಲ್ ಅಡಿದೋ ಸಾಹದಿಂದ ಅನುಜರನ್ನು ಒಲಿಪುದು ತರವಿ ಧರ್ಮದಲ್ಲಿ ಕೃಷ್ಣ. ಇದರಿಂದ ಘೋರ ವಿಪತ್ ಪರಂಪರೆಗಳು ಸಂಭವಿಸಲು ಸರಿಯೇ, ಸೃಷ್ಟಿಯೇ ಮಡಿವಿನಲ್ಲಿ ಮುಳುಗಿರಲು ಸರಿಯೇ, ಹಾಗಾದಿರುವ ಕೆರಳಿ ಒಂದು
ಚಂದ್ರದೊಳಗೆ ಉಳಿಯಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಬೇಕು. ಯುದ್ಧವು ನಡೆಯುತ್ತಿರಬೇಕು. ಸಹೋದರರು ಭಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಮನದ ಅಭಿಪ್ರಾಯಕ್ಕೆ ತಲೆಬಾಗಿದರು. ಅವರಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯಲಾರಂಭಿಸಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರನು ಹರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಹಾರಬೇಕು. ತಂಗಿ ದೃಪದ ನರೇಂದ್ರನಂದನೆಯ ಕಣ್ಣೀರ ಕಾಲವೇ ಬತ್ತಿ ಹೋಗಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿ ನಾಳಿನ ಕುರಿಸಬೇಕು. ಬರುವೆನಾ ಹಸ್ತಿನಾ ಅಣ್ಣ. ಸಹೋದರಿ, ಅಣ್ಣ, ಧರ್ಮಪುತ್ರರ ಮಾತನ್ನು ಕಟ್ಟಿಕೊಂಡು ಸಂಧಿಯನ್ನು ಮಾಡಿಕೊಂಡು ಬರಬಾರದೆಂದು ತಮ್ಮಲ್ಲಿ ಸೆರಗೊಡ್ಡೆ ಬೇಡುವನು ಅಣ್ಣ. ಸಹೋದರಿ,
ತಿಳಿಸುತ್ತೆ. ನೀನಿನ್ನು ಚಿಂತಿಸಬೇಡ. ನಾನೀಗಲೇ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗಿ ಸರ್ವ ಪ್ರಕಾರಗಳಿಂದಲೂ ಅವನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಆದರೆ ಭೀಮಾರ್ಜುನರ ಕೋಪವನ್ನು ಕೆರಳಿಸುವ ಭಾರ ನಿನ್ನದು. ಹಾಗೆ ಆಗಲಿ ಅಣ್ಣ. ಬಲರಾಜ ಶಕುನಿ, ಅಂದು ನಿನ್ನ ಗಾಂಧಾರಕ್ಕೆ ಕಾರಣನಾದ ಆ ದುರ್ಯೋಧನನನ್ನು ನಾಶ ಮಾಡುವುದಾಗಿ ನೀನು ಮಾಡಿದ ಶಪಥವೇನಾಯಿತು? ಏನಾಯಿತು ನಿನ್ನ ಪ್ರತಿಜ್ಞೆ? ಆಶ್ವಾಸನೆ ಅವಹೇಳನ ಮಾಡುತ್ತಿರುವ ತಮರುಳುಗಳೇ ಸದ್ದು. ಏನೀ ಬಗೆಯ ಕುಹಕ ಕಂಟಕದ ಕರ್ಕಶ ಕೇಕೆ? ಏನೀ ಪ್ರಳಯಾಗ್ನೆ ಜ್ವಾಲೆಯನ್ನು ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ? ಖಂಡಕ್ಕೆ ಕುಹುಕ ಕೂಟದ ಮಾತ್ಸರ್ಯದ ಮಹಾಗುಣ ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲೋಪ. ದುರ್ಯೋಧನ, ದುರ್ನೀತ, ದುರ್ಜಾತ, ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ಚಿತ್ರ ವಿಚಿತ್ರವಾದ ಕಟು ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ಹಬ್ಬ ನನ್ನ ಗುಂಡಿಗೆಯೂ ನಡುಗುತ್ತಿರುವ, ಕೈ ಕಾಲುಗಳು ಕಂಪಿಸುತ್ತಿರುವ, ನನ್ನ ರಕ್ತವೇ ಕುದಿಯುತ್ತಿರುವುದು ದುರ್ಯೋಧನ, ನನ್ನ ರಕ್ತವೇ ಅಂದು ಅಂದು ನೀನು ನೀಡುತ್ತಿದ್ದ ದಿನಕ್ಕೊಂದು ಹಿಡಿ ಅನ್ನ, ಒಂದೇ ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ, ಒಂದೇ ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ. ಅದನ್ನೆಲ್ಲ ನನ್ನ ಹತಭಾಗ್ಯ ಸಹೋದರರು ನನಗಿಟ್ಟು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಹತರಾದರು ದುರ್ಯೋಧನ, ಹತರಾದರು. ಆ ದಾರುಣ ದೃಶ್ಯವನ್ನು ನನ್ನ ಕುಡಿಪಡಲದಿಂದ ಚುಳಿದು ಬಡಬಾಗ್ನೆಯ ಜ್ವಾಲೆಯಲ್ಲಿ ನೊಂದು ಬೆಂದು ಕುಂದು ದೋಷನಾಗಿ ಹೋಗಿದ್ದೇನೆ. ನನ್ನೀ ದೇಹವನ್ನು ಅಣುವಣುವಾಗಿ ತುಂಡರಿಸಿದರು. ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು. ರಕ್ತ ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನ ದುರ್ಯೋಧನ, ದುಷ್ಟ ದುರ್ವಿಧಿಯ ಅಡ್ಡಾಸದಿಂದ ಮೆರೆಯುತ್ತಿರೋ ದುರುಳ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರಿಂದ ಹೋಲೈಸಿಕೊಂಡು ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾದವು. ಆದರೂ ಚಿಂತೆ ಇಲ್ಲವೋ ಕೌರವ?
ನನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನಿಂದಲೇ ನಾಶ ಮಾಡಬೇಕು ಎಂಬ ಹಿರಿಯರ ನಾಣ್ಣುಡಿಯಂತೆ ನಿನ್ನನ್ನು ಅಡಿಗಡಿಗೂ ಅಡ್ಡದಾರಿಗೆ ಹೇಳು. ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವೆನು. ಅಣ್ಣ ಹೊಳಬೇಡಿ ನನ್ನ ತವಾಂಧ ಸಹೋದರರೇ, ಹೊಳಬೇಡಿ. ದುರ್ಯೋಧನನ 99 ಮಂದಿ ಚಿನ್ನ ಮುಂಡಗಳಿಂದ ನಿಮ್ಮ ನಿರಾಜನವನ್ನು ಮಾಡಿಸಿ ದುರ್ಯೋಧನ ನರಕದ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಂದ ಆಗುವ ಹಿಂಸೆ ಅತಿ ಭಯಾನಕ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ಒಂದು ನಿಟ್ಟಿಸಿರು ಬಿಡುವರಿಲ್ಲದಂತೆ ಮಾಡಿ ನರಕದ ಮಾರ್ಗವನ್ನೇ ಹಿಡಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಶಕುನಿ. ನಿನ್ನ ಪರಮ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತು. ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯದ ಸಮೇತರಾಗಿ ಹೊರಟಿರುವರೆಂದು ದೂತನು ಸಮಾಚಾರ ತಂದವನಲ್ಲವೇ? ದೂತನ ವಿಚಾರ ಈ ದಾತನಿಗೆ ಏಕೆ ಮಾವ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಶಕುನಿ. ಈ ದುರ್ಯೋಧನು ಅಸಹಾಯ ಶೂರನು. ತನ್ನೆರಡು ತೋಳ್ಬಳದಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಜ್ಞಾತಿಹಿಂಸೆ ಸ್ವಹಿತ ಕಲರ. ಇದು ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನು ಅವನ ಮಾತುಗಳನ್ನು ಅಲ್ಲಿಯೇ ನಿರಾಕರಿಸಿದ್ದೇನೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ. ಸಹೋದರ
ಗೊಲ್ಲ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳಿನ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಆ ಶಾಂತಿ ಸಂಧಾನ ಏನು ಸಹೋದರ, ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೌದು. ಹಸ್ತಿನಾವತಿಯು ಪಾವನವಾಯಿತು. ಹೋಗು ಸಹೋದರ, ಅತಿಥಿ ಸತ್ಕಾರವನ್ನು ಸಿದ್ಧಪಡಿಸು, ಸ್ವಾಗತಿಸೋಣ. ಏನು ಅತಿಥಿ ಸತ್ಕಾರ? ಆ ಗೊಲ್ಲಕೃಷ್ಣನು, ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಲ್ಲ, ಆಗಲೇ ರಾಜಪ್ರಸಾದವನ್ನು ದಾಟಿ ಅಗ್ರಜಾಂತಕೆ ರಘುನಂದನನು ಅಗ್ರಜಾಂತಕೆ ರಘುನಂದನನು ದರಿದ್ರಾನ್ವಿತ ಗೆಳೆಯ ಬೆದುರನಂ ವಂದಿಸಲು ಹೋಗಿರ್ಪನೈ ಹೋಗಿರ್ಪನೈ ಸಹಿಸಲ ಸದಳವಿನಗೆ ಅಗ್ರಜ ಸಹೋದರ, ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಅಣ್ಣ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರನಾದ ದಾಸಿಪುತ್ರನ ಮನೆಯನ್ನು ಆಶ್ರಯಿಸಿರುವನು. ಎಷ್ಟೊಂದು ಅವಹೇಳನವಣ್ಣ, ಎಷ್ಟೊಂದು ಅವಹೇಳನ! ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಮತ್ತೆ ಯದುಪತಿಯು ಭಕ್ತರ ಪರಾಧೀನ. ಆತನಿಗೆ ವಿಧದಂತ ಭಕ್ತರು ಮತ್ಯಾರಿರುವರು? ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವುದು. ಚಿಂತಿಸಬೇಡ, ನಡೆ ಸಹೋದರ. ಆಹಾ, ಸತ್ಕಾರವಂತೆ ಸತ್ಕಾರ. ಈ ವಿಚಾರವನ್ನು ನನಗೊಪ್ಪದು, ನನಗೊಪ್ಪದು, ನನಗೊಪ್ಪದು. ಸಹೋದರ, ಸಹೋದರ, ನನ್ನ ಪ್ರಿಯ ಸಹೋದರನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು. ನೋಡಿದೀಯ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನು ಮದಗಜಗಳೆಷ್ಟಿದ್ದರೂ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲವೆ. ಅದಿರಲಿ ಶಕುನಿ, ಈಗ ಕೃಷ್ಣನನ್ನು ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯ ನಷ್ಟಗಳಿಂದ ವಂಚಿತನಾಗಿ ನೀನು ಅಪಮಾನವನ್ನು ಹೇಗೆ ಸಹಿಸುವುದು ದುರ್ಯೋಧನ? ಮಾವ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ. ಭರತ ವರ್ಷದಲ್ಲೇ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದು ಆತನು ಅವತರಿಸಿರುವನು. ಯಾರು ಅವನ ವೈರಾಗ್ಯ ದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಶಕುನಿ, ಅಲ್ಲವಯ್ಯ, ಕಂಸ, ಜರಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರು? ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಹರುಳು ಮುರುಳಾದ ಮುದುಕನಾದ ಆತನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ? ಮಾವ, ಹಾಗಾದರೆ ನನ್ನನ್ನೇಕೆ ದ್ವಾರಕೆಗೆ ಕಳಿಸಿದೆ ಮಾವ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಅದೇನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರ ಒಡನೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋಸ್ಮತ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಕೃಷ್ಣನು
ನಿನ್ನ ಸೈನ್ಯದ ಸಮೇತವಾಗಿ ನಿನ್ನ ಪಕ್ಷ ವಹಿಸಿದೆಯಾದರೆ ವಹಿಸಿದ್ದರೆ ಕೃಷ್ಣ ನೀನು ನನಗೆ ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿ. ಆದರೆ ಅರ್ಜುನನು ಅಸಂಕಟದಿಂದ ಪಾರು ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನಿರಬಹುದು, ಆದರೆ ಅವರ ಮೇಲಿನ ದ್ವೇಷದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಂಡವರು 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 ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದಯ್ಯ. ಏಕೆ? ಅವರು ಅವನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗವಯ್ಯ. ಪಗಡೆ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಪುನಃ ಅವರನ್ನು ಹೊಂದುವುದೆಂದರೆ ಏನು? ಕ್ಷತ್ರಿಯ ವೀರದಿಂದ ಅನುಭಕ್ತಳಾದ ಕುರುಭೂಮಿ ರಾಜಲಕ್ಷ್ಮಿಯನ್ನು ಭಿಕ್ಷಕರ ಯಾಚಾಂಜಲಿ ಹಿಡಿಯುವುದು ನಿನಗೆ ಉಚಿತವಲ್ಲ. ಪಾಂಡವರು ರಣಕ್ಷೇತ್ರದಲ್ಲಿ ಸೆಣಸಿ ಕೈ ಹಿಡಿಯಲಿ, ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ ಎಂದು. ಸರಿಯಾಗಿ ಹೇಳಿದ ಸೋಮರ ರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆ ಊರುವಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಆಗಲೇಬೇಕು 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 ಆಗಲೇಬೇಕು. ಇದರಲ್ಲಿ ನನ್ನದೊಂದು ಸಲಹೆ ಇರುತ್ತದೆ. ಅದೇನು ಮಾವನಿನ ಸಲಹೆ? ಸಮಯ ಬಂದಾಗ ವಿಜ್ಞಾಪಿಸಿ. ಆಗಲಿ, ನಿನ್ನ ಸಲಹೆಯ ಹೊರತಾಗಿ ನಾನಾವ ಕಾರ್ಯವನ್ನು ಮಾಡುವುದಿಲ್ಲ. ಎಂತಿದ್ದರು ಹೇಗಿದ್ದರು ಈ ದುರ್ಯೋಧನ ಛಲವಿದೆಯಲ್ಲ, ಅದು ಕಗ್ಗಲ್ಲಿನಂತೆ ಹಚಲ, ಅದು ಕಗ್ಗಲ್ಲಿನಂತೆ ಹಚಲ, ಅದು ಕಗ್ಗಲ್ಲಿನಂತೆ ಹಚಲ. ನಡೆ ನಡೆ ಕುರು ನಡೆ ನಡೆ ರಣಕಲದ ಮುನ್ನಿ ಕುರುಕುಲದ ರಣಕಲಿ, ನೀನಾಗುವೆ ರಣರಂಗದಲ್ಲಿ ನರಬಲಿ. ದುರ್ಯೋಧನ ಬೋರ್ಗವರ ಬಿರುಗಾಳಿಗೆ ಏಡಿನ ಕಾರ್ಮೋಡವನ್ನೆಬ್ಬಿಸಿ ದೇಶವನ್ನೆಬ್ಬಿಸಿ ಗುಡುಗು ಸಿಡಿಲುಗಳನ್ನು ಬಿರುಗಿಡುವಂತೆ ನಿನ್ನ ಈ ಶಕ್ತಿಯ ಈ ಕುಟುಂಬದ ವಿಷದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗಲಿ.